ಮತ್ತೆ ಫುಲ್ ಖುಷಿನ ಅಪ್ಡೇಟ್ ನೋಡ್ಬಿಟ್ಟು ಖುಷಿ ಆಗಲೇಬೇಕಲ್ವಾ, ಯಾಕಂದರೆ ಸುಮಾರು ದಿನಗಳಿಂದ ಎಲ್ಲಿ 2025ಗೆ ಹೋಗ್ಬಿಡುತ್ತೇನೋ ಅಂತ ಸ್ವಲ್ಪ ಗೊಂದಲದಲ್ಲಿ ಇರಬೇಕಾದ್ರೆ ಸಿನಿಮಾ ತಂಡ ಅಫಿಷಿಯಲಿ ಇವತ್ತು ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಈಗಾಗಲೇ ತಮ್ಮನೇ ನೋಡಿಕೊಂಡು ನೀವು ವಿಡಿಯೋನ ಕ್ಲಿಕ್ ಮಾಡಿರ್ತೀರ ಅಂತ ನನಗೆ ಈಗಾಗಲೇ ಗೊತ್ತಿದೆ. ಸೊ ಬನ್ನಿ ಮಾತಾಡುವ ಇದ್ರ ಬಗ್ಗೆ. ಸ್ವಲ್ಪ ಏನಾದರೂ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಯಾವುದೋ ಒಂದು ಸಿನಿಮಾ ಕ್ಲಾಶ್ ಆಗೋಕ್ಕೆ ಹೊರಟಿದೆ. ಯಾವ ಸಿನಿಮಾ ಅಂದರೆ ಅದು ಉಪೇಂದ್ರ ಸರ್ ಅವರ UI ಸಿನಿಮಾ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಆ್ಯಂಡ್ ಈ ಒಂದು ಸಣ್ಣ ಗ್ಲಿಮ್ಸ್ ಏನು ಬಿಟ್ಟಿದ್ದಾರೆ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ಕೂಡ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಮ್ಯಾಟ್ರ್ ಏನಪ್ಪ ಅಂದರೆ ಈಗಾಗಲೇ ನೀವು ಅಪ್ಡೇಟ್ನ ತಿಳ್ಕೊಂಡಿರ್ತೀರ. ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಈವನ್ ಸಾಮಾಜಿಕ ಜಾಲತಾಣಗಳಲ್ಲಿ ಒನ್ಸ್ ಅಫಿಷಿಯಲಿ ಅಪ್ಡೇಟ್ ಬಂದರೆ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಬಂದ್ಬಿಟ್ಟು ಪೋಸ್ಟ್ಸ್ ಅನ್ನೋದು ನೀವು ನೋಡಬಹುದು. ಸೊ ಡಿಸೆಂಬರ್ 25ನೇ ತಾರೀಕು ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ. ಇಟ್ಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ, 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವ ಒಂದು ಸಿನಿಮಾ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಬಂದ್ಬಿಟ್ಟು ಅಂದರೆ ಸುಮಾರು 2.5 ವರ್ಷಗಳ ಆದಮೇಲೆ ಈ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾನ ಥಿಯೇಟರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಖುಷಿ ಆಯಿತು ನನಗಂತೂ ಖಂಡಿತವಾಗ್ಲೂ. ಆ್ಯಂಡ್ ಆ ಗ್ಲಿಮ್ಸ್ ಏನು ಬಿಟ್ಟಿದ್ದಾರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ತುಂಬಾ ಖುಷಿ ಆಯಿತು. ಆ್ಯಂಡ್ ಒಂದು ಥೀಮ್ನ ಸಹ ಬಿಟ್ಟಿದ್ದಾರೆ, ಮ್ಯೂಸಿಕ್ ಥೀಮ್ನ. ಇಟ್ಸ್ ಎ ಫ್ಯಾಂಟಾಸ್ಟಿಕ್. ಅಜುಬಾಯ್ ಮಿಂಚ್ತಾ ಇದೆ ಈ ನಡುವೆ, ಮಿಂಚು ಇದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಟೆಕ್ನಿಷಿಯನ್ಸು ಮುಂದಕ್ಕೆ ಬರಬೇಕು. ಅದ್ರ ಜೊತೆಗೆ ನಮ್ಮಂಥ ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸು ಸಹ ಮುಂದಕ್ಕೆ ಬರಬೇಕು. ಅಂದರೆ ನಿಮ್ಮಂಥ ಸಬ್ಸ್ಕ್ರೈಬರ್ಸು ಬಂದ್ಬಿಟ್ಟು ನಿಮ್ಮಂಥ ವ್ಯಕ್ತಿಗಳು ಬಂದ್ಬಿಟ್ಟು ಸ್ವಲ್ಪ ಆ ಕೆಳಗಡೆ ಇರುವ ರೆಡ್ ಬಟನ್ ಬಂದ್ಬಿಟ್ಟು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಸಿನಿಮಾ ಅಪ್ಡೇಟ್ಸ್ ಅನ್ನೋದನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ತುಂಬಾ ಖುಷಿ ಆಯಿತು ನನಗಂತೂ. ಆ್ಯಂಡ್ ಅಫ್ಕೋರ್ಸ್ ಖುಷಿ ಆಗಲೇಬೇಕು, ಕಾರಣ ಎಷ್ಟು ದಿನಗಳಿಂದ ನಾವು ಆ ಕಳೈಪುಲಿ ಅವರು ಅಂದರೆ ತಾತನ ಬೈದು ಅಪ್ಡೇಟ್ ಕೊಡಯ್ಯ ಅಂತ ಎಷ್ಟು ದಿನಗಳಿಂದ ಕೇಳ್ತಾ ಇದ್ದೀವಿ. ಸೊ ಫೈನಲಿ ಅಪ್ಡೇಟ್ ಅಂತೂ ಬಂತು. ಓಕೆ. ಆ್ಯಂಡ್ ಇನ್ನು ಸಿನಿಮಾ ಬಂದ್ಬಿಟ್ಟು ಇವತ್ತು ಎಷ್ಟು ಡೇಟ್ ಇವತ್ತು 27ನೇ ತಾರೀಕು ಸಿನಿಮಾದ ಅನೌನ್ಸ್ಮೆಂಟ್ ಬಂದಿದೆ. ಆ್ಯಂಡ್ ಇನ್ನೊಂದು 3 ದಿನಗಳು ಈ ತಿಂಗಳು ಮುಗಿದೋಗುತ್ತೆ. ಆ್ಯಂಡ್ 25 ಅಂದರೆ ಇನ್ನೂ ಹತ್ರ 29 ದಿನ ಅಥವಾ 30 ದಿನ ಸಿನಿಮಾ ರಿಲೀಸ್ ಆಗೋಕ್ಕೆ ಅಷ್ಟು ದಿನ ಬಾಕಿ ಇದೆ. ಆ್ಯಂಡ್ ಸಾಕಾಗುತ್ತಾ ಪ್ರಮೋಷನ್ಸ್ ಮಾಡೋದಕ್ಕೋಸ್ಕರ ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇಟ್ಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ. ಈವನ್ ಕಿಚ್ಚ ಸುದೀಪ್ ಸರ್ ಅವರ ವಿಕ್ರಾಂತ್ ರೋಣ ಸಿನಿಮಾ ಸಹ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿತ್ತು. ಆ್ಯಂಡ್ ಇದು ಕಿಚ್ಚ ಸುದೀಪ್ ಸರ್ ಅವರ 2ನೇ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾ ಅಫಿಷಿಯಲಿ. ಸೊ ಇನ್ನು ಬೇರೆ ಸಿನಿಮಾಗಳು ಸಹ ರಿಲೀಸ್ ಆಗಿದ್ದಾವೆ, ಬಟ್ ಅಫಿಷಿಯಲಿ ಅವರ ಫುಲ್ ಪ್ಲೆಜ್ಡ್ ಕ್ಯಾರೆಕ್ಟರ್ ಸಿನಿಮಾ ಬಂದ್ಬಿಟ್ಟು 2ನೇ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಸಾಕಾಗುತ್ತಾ ಸಿನಿಮಾದ ಪ್ರಮೋಷನ್ಸ್ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಸಾಕಾಗಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಒಳ್ಳೆಯ ಚಾನ್ಸ್ ಇದೆ. ಯಾವ ರೀತಿ ಅಂದರೆ ಈಗಾಗಲೇ ಬಿಗ್ ಬಾಸ್ ಸೀಸನ್ 11 ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಸರ್ ಅವರು ಇದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಒನ್ಸ್ ಈ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟು ನಾವು ನಮ್ಮ ಕರ್ನಾಟಕದಲ್ಲಿ ಟ್ರೆಂಡ್ ಮಾಡಬೇಕು ಅಂದರೆ ಬಿಗ್ ಬಾಸ್ ಸೀಸನ್ 11 ಏನಿದೆ ಅದರಲ್ಲಿ ಬಂದ್ಬಿಟ್ಟು ಒಂದು ಸಣ್ಣ ಪ್ರಮೋಷನ್ಸ್ ರೀತಿಯೋ ಏನಾದರೂ ಪ್ಲಾನಿಂಗ್ಸ್ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಅಂದರೆ ಮನೆಯಲ್ಲೂ ಪ್ರತಿಯೊಬ್ಬರೂ ಸಹ ರೀಸೆಂಟ್ ಡೇಸಲ್ಲಿ ಬಿಗ್ ಬಾಸ್ನ ನೋಡ್ತಾರೆ. ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ ಅಂತ. ಸೊ ಒನ್ಸ್ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಯೂತ್ ಹುಡುಗರನ್ನ ಟಾರ್ಗೆಟ್ ಮಾಡಬೇಕು ಅಫ್ಕೋರ್ಸ್, ಬಟ್ ಮನೆಯಲ್ಲಿರೋ ಫ್ಯಾಮ್ಲೀಸ್ನ ಸಹ ನಾವು ಟಾರ್ಗೆಟ್ ಮಾಡಲೇಬೇಕು. ಅವಾಗಲೇ ಸಿನಿಮಾ ಥಿಯೇಟರ್ಸ್ಗೆ ಬಂದ್ಬಿಟ್ಟು ಜನ ಅತಿ ಜೋರಾಗಿ ಬರೋದು ಅಂತಲೇ ಹೇಳ್ತೀನಿ. ಸೊ ಯೂತ್ಸ್ ಬಂದ್ಬಿಟ್ಟು ಅಫ್ಕೋರ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ, ಬಟ್ ಆ ಯೂತ್ ಹುಡುಗರು ಬಂದ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ನಾನು ಫಿಲಮ್ಗೆ ಹೋಗಿದ್ದೆ, ನೀವು ಸಹ ಬನ್ನಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಸೊ ಮನೆಯಲ್ಲಿರೋ ತಂದೆ ತಾಯಿ ಅಕ್ಕ ತಮ್ಮ ಪ್ರತಿಯೊಬ್ಬರಿಗೂ ಸಹ ಸಿನಿಮಾ ನೋಡಬೇಕು ಅಂತ ಒಂದು ಆಸೆ ಇರುತ್ತೆ. ಅಫ್ಕೋರ್ಸ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಸಹ ಇರ್ತಾರೆ. ಸೊ ಅವ್ರಿಗೆ ರೀಚ್ ಆಗಬೇಕು ಸಿನಿಮಾ ಅಂದರೆ ಬಿಗ್ ಬಾಸ್ ಸೀಸನ್ 11 ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ಪ್ರಮೋಷನಲ್ಸ್ ಆ್ಯಕ್ಟಿವಿಟೀಸ್ ಖಂಡಿತ ಕ್ಲಿಯರ್ ಆಗೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಪ್ರೆಸ್ ಮೀಟ್ಸ್ನೋ ಅದ್ರ ಜೊತೆಗೆ ಇನ್ನೂ ಈವೆಂಟ್ಸ್ನೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನು ಸಾಂಗ್ಸ್ ರಿಲೀಸ್ ಆಗ್ಬೋದು. ಸೊ ಸಾಂಗ್ಸ್ನು ಸಹ ಇವರು ಒಂದೊಂದು ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಈವೆಂಟ್ ಮಾಡಿ ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರಮೋಷನ್ಸ್ಗೋಸ್ಕರ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಏನೋ ಒಂದು ಆಗಿ ಬಂದ್ಬಿಟ್ಟು ಪ್ರಮೋಷನ್ಸ್ ತುಂಬ ಗಟ್ಟಿಯಾಗಿ ಆಗೋಗುತ್ತೆ. ಓಕೆ, ಬಟ್ ಇನ್ನು ಔಟ್ ಆಫ್ ಸ್ಟೇಟ್ಸು
ಆ್ಯಂಡ್ ಇನ್ನು ಬೇರೆ ಭಾಷೆಗಳಲ್ಲೂ ಸಹ ನಾವು ಪ್ರಮೋಷನ್ಸ್ ಮಾಡಲೇಬೇಕು. ಅಫ್ಕೋರ್ಸ್ ತೆಲುಗು ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ತುಂಬಾ ಇದ್ದಾರೆ. ಯಾಕಂದರೆ ಈಗ ಸಿನಿಮಾ ಎಲ್ರಿಗೂ ಗೊತ್ತಾಯಿದೆ ಆ್ಯಂಡ್ ಬಾಹುಬಲಿ ಸಿನಿಮಾ ಎಲ್ರಿಗೂ ಗೊತ್ತಾಯಿದೆ. ಅದರಲ್ಲೆಲ್ಲ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಟಿಸಿದ್ದಾರೆ. ಸೊ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ, ಅದು ಅವರಿಗೆ ಇಷ್ಟ ಆಗಿದೆ. ಆ್ಯಂಡ್ ಈವನ್ ಕನ್ನಡ ಸಿನಿಮಾಗಳನ್ನೂ ಸಹ ಅವರು ನೋಡ್ತಾರೆ, ಅವರು ನೋಡಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ಖಂಡಿತವಾಗ್ಲೂ ನೋಡ್ತಾರೆ. ತೆಲುಗುವಲ್ಲಿ ಪ್ರಮೋಷನ್ಸ್ ಒಂದು ಈವೆಂಟ್ ಅಲ್ಲಿ ಸಹ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ತಮಿಳ್ ವಿಷಯಕ್ಕೆ ಬಂದರೆ, ತಮಿಳಲ್ಲಿ ಜಾಸ್ತಿ ಇದಾರ ಇಲ್ವಾ ಅಂತ ಕೇಳೋದಾದರೆ ಇದ್ದಾರೆ, ಬಟ್ ತುಂಬ ಜಾಸ್ತಿ ಇದ್ದಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಬಟ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತೂ ಇದೆ ನಮಗೆ. ಯಾಕಂದರೆ ಸಿನಿಮಾ ತಂಡ ಕಂಪ್ಲೀಟಾಗಿ ಬಂದ್ಬಿಟ್ಟು ತಮಿಳ್ ಇಂಡಸ್ಟ್ರಿ ಕಡೆಯಿಂದನೇ ಬಂದಿರೋದು ಅಲ್ವಾ. ವಿಜಯ್ ಕಾರ್ತಿಕೇಯ ಅವರು ಬಂದ್ಬಿಟ್ಟು ಒಬ್ಬ ನ್ಯೂ ಡೈರೆಕ್ಟರ್, ಹೀ ಈಸ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಡೆಬ್ಯೂ ಸಿನಿಮಾ ಇದು ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು. ಸೊ ಅವರು ಅಲ್ಲಿರುವ ಕಾರಣದಿಂದ ಬಂದ್ಬಿಟ್ಟು ಅಲ್ಲಿ ಪ್ರಮೋಷನ್ಸ್ ಆರಾಮಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇನ್ನು ನಾರ್ತ್ ಸೈಡ್ ಬಂದರೆ ಅಲ್ಲಿ ಯಾವ ರೀತಿ ರೀಚ್ ಮಾಡ್ತಾರೆ ಅಂತ ನನಗಂತೂ ಐಡಿಯಾ ಇಲ್ಲ. ಬಟ್ ಅಲ್ಲಿ ಸಹ ರೀಚ್ ಚೆನ್ನಾಗಾದ್ರೇ ಬಾಕ್ಸ್ ಆಫೀಸ್ ಏನಿದೆ ಆ ಟಾರ್ಗೆಟ್ನ ರೀಚ್ ಮಾಡೋದಕ್ಕೋಸ್ಕರ ತುಂಬಾ ಯೂಸ್ ಮಾಡೋದಂದರೆ ಅದು ಬಂದ್ಬಿಟ್ಟು ನಾರ್ತ್ ಸೈಡ್ ಅಂತಲೇ ಹೇಳ್ತೀನಿ. ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಜಾಸ್ತಿ ದುಡ್ಡು ಮಾಡೋದೇ ನಾರ್ತ್ ಸೈಡ್ ಅಂತಲೂ ಹೇಳ್ತೀನಿ. ಯಾಕಂದರೆ ನಮ್ಮ ಸ್ಟೇಟ್ಸಲ್ಲಿ ನಮ್ಮ ನಾಯಕ ನಟರ ಸಿನಿಮಾಗಳು ನೋಡ್ತೀವಿ, ಬಟ್ ಇಲ್ಲಿ ಜಾಸ್ತಿ ಅಮೌಂಟು ಕಲೆಕ್ಟ್ ಆಗೋದಿಲ್ಲ ಆಯಿತಾ. ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಹೇಳ್ತಾ ಇದ್ದೀನಿ, ನಾರ್ಮಲ್ ಸಿನಿಮಾಗಳಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾಗಳು. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ನಟರಂದರೆ ಅಲ್ಲಿ ಬಂದ್ಬಿಟ್ಟು ಈವನ್ KGF ತಗೊಳ್ಳಿ, KGF ಬಂದ್ಬಿಟ್ಟು ಜಾಸ್ತಿ ಕಲೆಕ್ಷನ್ ಮಾಡಿರೋದು ನಾರ್ತಲ್ಲೇ. ಆ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪ್ರಮೋಷನ್ಸ್ ಮುಗೀತಲ್ವ. ಸೊ ಪ್ರಮೋಷನ್ಸು ಖಂಡಿತವಾಗ್ಲೂ ಈ ರೀತಿ ಪ್ಲಾನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನು ಇವಾಗ ಕ್ಲ್ಯಾಶ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ UI ಸಿನಿಮಾ ಇವಾಗ ರೀಸೆಂಟ್ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಮಾಹಿತಿ ಸಿಕ್ಕಿದೆ. ನಾಳೆ ಅಥವಾ ನಾಳಿದ್ದು ಖಂಡಿತವಾಗ್ಲೂ UI ಸಿನಿಮಾದಿಂದ ಒಂದು ಅಪ್ಡೇಟ್ ಬರ್ತಾ ಇದೆ. ಆ ಅಪ್ಡೇಟು ನಿಮಗೆ ಏನು ಇವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರೋ ಆ ಅಪ್ಡೇಟೇ ಅಂತ ಒಂದು ಮಾಹಿತಿ ಇದೆ. ಸೊ ನೋಡೋಣ ಯಾವ ಅಪ್ಡೇಟ್ ಬರುತ್ತೆ ಏನು ಅಂತ. ಆ್ಯಂಡ್ ಈ ರಿಲೀಸಿಂಗ್ ಡೇಟ್ ವಿಷಯಕ್ಕೆ ಬಂದರೆ, ಇವಾಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಿಸೆಂಬರ್ 20ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಅಂತ ಕನ್ಫರ್ಮೇಷನ್ ಅನ್ನೋದು ಸಿಗ್ತಾ ಇದೆ ಆಯಿತಾ. ಆ್ಯಕ್ಚುಲಿ 20ನೇ ತಾರೀಕಿಗೆ ರಿಲೀಸ್ ಆದರೆ 25ರಿಂದ 5 ದಿನಗಳು ಮಾತ್ರನೇ ಬಾಕಿ ಇರುತ್ತೆ. 5 ದಿನ ಇರಲ್ಲ ಅವರು, 4 ದಿನ ಇರುತ್ತೆ. 20ನೇ ತಾರೀಕು ಅದು 25ನೇ ತಾರೀಕು ಅಂದರೆ 4 ದಿನ ಇರುತ್ತೆ. 25ನೇ ದಿನ ನಮ್ಮ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗುತ್ತೆ. ಸೊ UIಗೂ ಮತ್ತು ಮ್ಯಾಕ್ಸ್ಗೆ ಕ್ಲ್ಯಾಶ್ ಆಗುತ್ತಾ ಅಂತ ಏನಾದರೂ ನನ್ನ ಕೇಳಿದ್ರೆ, ಖಂಡಿತವಾಗ್ಲೂ ಸಣ್ಣ ಕ್ಲ್ಯಾಶ್ ಅನ್ನೋದು ಆಗುತ್ತೆ, ದೊಡ್ಡ ಮಟ್ಟಿಗೆ ಕ್ಲ್ಯಾಶ್ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ 4 to 5 ಡೇಸ್ ಗ್ಯಾಪ್ ಇದೆಯಲ್ಲ, 4 ಡೇಸ್ ಅಂತ ನನ್ನ ಅನಿಸಿಕೆ. ಸೊ 4 ಡೇಸ್ ಗ್ಯಾಪ್ ಇದೆಯಲ್ಲ, ಸೊ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಆಗಲ್ಲ. ಬಟ್ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಅಂತೂ ಹಾಗೆ ಆಗುತ್ತೆ. ನಮಗೆ ಇಂಪ್ಯಾಕ್ಟ್ ಆಗಲ್ಲ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ನಾವೆಲ್ಲ ಆಡಿಯನ್ಸು ಇವತ್ತೊಂದು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಇವತ್ತು ಹೋಗಿ ನೋಡ್ತೀವಿ. ನಾಳೆ ಒಂದು ಸಿನಿಮಾ ರಿಲೀಸ್ ಆದರೆ ಅಥವಾ ಇವತ್ತೇ ಮಧ್ಯಾಹ್ನ ಇನ್ನೊಂದು ಸಿನಿಮಾ ಇದ್ರೂ ಸಹ ಅದಕ್ಕೂ ಹೋಗ್ಬಿಟ್ಟು ನೋಡ್ಕೊಬರ್ತೀವಿ. ಸೊ ನಮಗೆ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಈ ಪ್ರೊಡ್ಯೂಸರ್ಗೆ ಹಣ ಬರಬೇಕಲ್ವ, ಸೊ ಅದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಜಾಸ್ತಿ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ ಒಂದೇ ದಿನ ದೊಡ್ಡ ಸೂಪರ್ ಸ್ಟಾರ್ಸ್ ನಟರ 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆದರೆ ಮಾತ್ರನೇ ದೊಡ್ಡ ಒಂದು ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಜಾಸ್ತಿ ಏನು ಇಂಪ್ಯಾಕ್ಟ್ ಆಗಲ್ಲ. ಸೊ ನೋಡೋಣ ಆಯಿತಾ, UI ಸಿನಿಮಾದಿಂದ ಏನು ಅಪ್ಡೇಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಇನ್ನೂ ಡೀಟೇಲಾಗಿ, ಇವಾಗ ಸಣ್ಣದಾಗಿ ಹೇಳಿದ್ದೀನಿ ಆ್ಯಕ್ಚುಲಿ. ಸೊ ಇನ್ನು ಡೀಟೇಲಾಗಿ ಮಾತಾಡುವ ಆಯಿತಾ. ಸದ್ಯಕ್ಕೆ ಖುಷಿ ಆಯಿತು, ನೀವು ಖುಷಿ ಪಟ್ಟಿರ್ತೀರ ಅಂತ ನನಗೆ ಗೊತ್ತು. ಖುಷಿ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀಬೇಕು ಆಯಿತಾ. ಆ್ಯಂಡ್ ಕೆಲವೊಂದು ಪೋಸ್ಟರ್ಸ್ನ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಗುರು, ಪ್ಯೂರ್ ಸ್ಟಫ್ ಇದೆ ಸಿನಿಮಾದಲ್ಲಿ. ನಮಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಆ ಪೋಸ್ಟರ್ಸ್ನ ಪ್ಲೇ ಮಾಡ್ತಿದ್ದೀನಿ ನೋಡಿ, ಏನು ಗುರು ಲುಕ್ಕು, ಏನು ಕತೆ. ಚೆನ್ನಾಗಿದೆ ಪೋಸ್ಟರ್ಸ್ ಆಯಿತಾ. ಒಂದು ಬ್ಲಡ್ ಶೇಡ್ಸು, ಆ ಸ್ವ್ಯಾಗ್ ತುಂಬಾ ಖುಷಿ ಆಯಿತು. ಒಬ್ಬ ಡೆಬ್ಯೂ ಸಿನಿಮಾ ಡೈರೆಕ್ಟರ್ ಬಂದ್ಬಿಟ್ಟು ಈ ರೀತಿಯ ಒಂದು ಸಿನಿಮಾನ ಮಾಡ್ತಿದ್ದಾರೆ ಅಂದರೆ ಕಂಟೆಂಟ್ ಅಂತೂ ಮಸ್ತಾಗಿರುತ್ತೆ. ನನಗೆ ಇವಾಗಲೇ ಅರ್ಥ ಆಗೋಯ್ತು ಈ ಪೋಸ್ಟರ್ಸ್ನ ನೋಡಿದ ತಕ್ಷಣ. ಆ್ಯಂಡ್ ಇದು ಪ್ಯೂರ್ ಏನಂತಾರಪ್ಪ, ಕಿಚ್ಚ ಸುದೀಪ್ ಸರ್ ಅವರು ಹೇಳಿದ್ರಲ್ಲ, ಇದೊಂದು ಪ್ಯೂರು ಫ್ಯಾನ್ಸ್ಗೋಸ್ಕರ ಮಾಡಿದಂತಹ ಸಿನಿಮಾ ಅಂತ. ಸೊ ಅದಂತೂ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಬೇಡಿ, ಖಂಡಿತ ಚೆನ್ನಾಗಿರುತ್ತೆ ಸಿನಿಮಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ. ಲವ್ ಯರ್.